ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಯಲಿಯೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಆವರಣದಲ್ಲಿ ದಿನಾಂಕ 17/1/2026 ಶನಿವಾರದಂದು ಯಲಿಯೂರು ಗ್ರಾಮ ಪಂಚಾಯಿತಿ 2025-26 ಸಾಲಿನ ಮೊದಲನೇ ಹಂತದ ಗ್ರಾಮ ಸಭೆ, ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆ, ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಯಲಿಯೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್, ದೇವನಹಳ್ಳಿ ತಾಲೂಕು ಪಂಚಾಯತ್ ಸಹಯೋಗದಲ್ಲಿ ಯಲಿಯೂರು ಗ್ರಾಮ ಪಂಚಾಯಿತಿ 2025-26 ಸಾಲಿನ ಮೊದಲನೇ ಹಂತದ ಗ್ರಾಮ ಸಭೆ, ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆ, ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆ ನಡೆಯಿತು. ಯಲಿಯೂರು ಗ್ರಾಮ ಪಂಚಾಯಿತಿ 2025-26 ಸಾಲಿನ ಮೊದಲನೇ ಹಂತದ ಗ್ರಾಮ ಸಭೆ, ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆ, ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಚನ್ನಹಳ್ಳಿ ಬಿ ರಾಜಣ್ಣರವರು, ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಆಂಜಿನಮ್ಮ ನಾರಾಯಣಸ್ವಾಮಿರವರ ಉಪಾಧ್ಯಕ್ಷ ಪೂಜಪ್ಪ ಲೇಟ್ ಮುನಿಯಪ್ಪ, ಯಲಿಯೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿ ಬಿಎ, ಕಾರ್ಯದರ್ಶಿ ಗ್ರೇಡ್ 1 ಮೋಹನ್ ಕುಮಾರ್ ಬಿಎ, ಯಲಿಯೂರು ಗ್ರಾಮ ಪಂಚಾಯಿತಿ ಸಭೆಯ ನೋಡಲ್ ಅಧಿಕಾರಿ ಶ್ರೀಮತಿ ಸುಧಾರವರು, ಸದಸ್ಯರುಗಳಾದಂತಹ ಸೊನ್ನೇಗೌಡ, ಡಿ ಲೈಟ್ ದೊಡ್ಡಣ್ಣ, ಕೆಎಂ ನೇತ್ರಾವತಿ, ಕೋ ಮಂಜುನಾಥ್, ಪವಿತ್ರ ಸೋಮಶೇಖರ್, ನಾರಾಯಣಸ್ವಾಮಿ, ಕೆಬಿನ್ ಕೃಷ್ಣಪ್ಪ, ರೂಪಾ, ಕೋ ಚಿಕ್ಕಣ್ಣ, ಆನಂದ್ ಎ ಬಿ ಆಂಜಿನಪ್ಪ, ಆನಂದ್ ಎ ಬಿನ್ ಆಂಜಿನಪ್ಪ, ಸುನಿಲ್ ವೈಎ ಬಿನ್ ಅಪ್ಪೇಗೌಡ, ಲಕ್ಷ್ಮೀ ದೇವಮ್ಮ, ಕೋ ಲೈಟ್ ನಾರಾಯಣಸ್ವಾಮಿ, ಪ್ರಿಯಾಂಕಾ ಎಂಎಂ, ಕೋ ಮೋಹನ್ ಎಸ್, ಲಕ್ಷ್ಮೀ ನರಸಿಂಹ, ಕೋ ನಾಗೇಶ್, ವೆಂಕಟೇಶಪ್ಪ ಬಿನ್ ಲೈಟ್ ಮುನಿಯಪ್ಪ, ಆರೋಗ್ಯಾಧಿಕಾರಿ ನವೀನ್ ಗೌಡ, ಶ್ರುತಿ, ಸಿಡಿಪಿ ಸುನಿತಾ, ಸಿಆರ್ಪಿ ರಮೇಶ್, ರೇಷ್ಮೆ ಇಲಾಖೆ ಪ್ರಭಾಕರ್, ಸೋಮಶೇಖರ್, ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು, ಆಶಾ ಕಾರ್ಯಕರ್ತರು, ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಜರಿದ್ದು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಯಲಿಯೂರು ಗ್ರಾಮ ಪಂಚಾಯಿತಿ 2025-26 ಸಾಲಿನ ಮೊದಲನೇ ಹಂತದ ಗ್ರಾಮ ಸಭೆಗೆ ಯಲಿಯೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿ ಬಿಎ ರವರು ಜ್ಯೋತಿ ಬೆಳಗಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ 2025-26 ಸಾಲಿಗೆ ಸಂಬಂಧಪಟ್ಟಂತೆ ಇನ್ನಿತರ ಸರ್ಕಾರಿ ಯೋಜನೆಗಳು, ಫಲಾನುಭವಿಗಳ ಪಟ್ಟಿಯನ್ನ ಗುರುತಿಸಲಾಗುವುದು ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಹಾಗೂ ಇತರೆ ಯೋಜನೆಗಳು, ಕಾಮಗಾರಿಯ ಕ್ರಿಯಾ ಯೋಜನೆಯನ್ನ ಅನುಮೋದಿಸಲು ಹಾಗೂ ಇತರ ಇಲಾಖೆಗಳಿಗೆ ಸಂಬಂಧಪಟ್ಟ ಸವಲತ್ತುಗಳು ಅನುಮೋದಿಸಲು ಗ್ರಾಮ ಸಭೆಯಂದು ಎಲ್ಲ ಗೌರವಾನ್ವಿತ ಚುನಾಯಿತ ಸದಸ್ಯರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿ ಗ್ರಾಮ ಸಭೆಯನ್ನ ಯಶಸ್ವಿಗೊಳಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸಿದರು. ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು 13 ಸದಸ್ಯರು ಸಹ ಪಾಲ್ಗೊಂಡಿದ್ದು, ಒಟ್ಟಾರೆ ಒಟ್ಟು ಕುಟುಂಬಗಳು 997 ಕುಟುಂಬಗಳು ಹೊಂದಿದ್ದು, ಜನಸಂಖ್ಯೆ 6089 ಜನಸಂಖ್ಯೆ ಹೊಂದಿರುತ್ತದೆ. ಅದರಲ್ಲಿ ಒಟ್ಟು ಆಸ್ತಿಗಳ ಸಂಖ್ಯೆ 4294 ಲಕ್ಷವನ್ನು ಹೊಂದಿರ್ತಿದೆ. ಒಟ್ಟು ಬೇಡಿಕೆ ಒಟ್ಟಾರೆ ಅಂದ್ರೆ ಈ ಪ್ರಸ್ತುತ ವರ್ಷದ ಬೇಡಿಕೆ 56 ಲಕ್ಷ ಆಯ್ತಂದ್ರೆ ಒಟ್ಟಾರೆ ಇದು ಗ್ರಾಮ ಪಂಚಾಯತಿ ಇಂದಿನಿಂದ ಒಟ್ಟಾರೆ 1,93 ಲಕ್ಷ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟಾರೆ ಬೇಡಿಕೆ ಇದ್ದು, ಅದರಲ್ಲಿ ಈ ಪ್ರೆಸೆಂಟ್ ಈಗ ಈ ಪ್ರಸ್ತುತ ವರ್ಷದಲ್ಲಿ ಬಾಕಿ ಇರ್ತಕ್ಕಂಥ 1,56,00,000 ರೂಪಾಯಿಗಳು, 1,56,00,000 ರೂಪಾಯಿಗಳು ಬಾಕಿ ಇರ್ತದೆ. ಮತ್ತಿನ್ನು ಗ್ರಾಮಗಳಲ್ಲಿ ಒಳಗೊಂಡಂತೆ 90 ಜನ ವಿಶೇಷ ಚೇತನರು ಸಹ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೊಂದಿರ್ತಾರೆ. ಇನ್ನು ಗ್ರಾಮ ಪಂಚಾಯತಿಯಲ್ಲಿ ಅನೇಕ ಯೋಜನೆಗಳು ಒಳಗೊಂಡಿದ್ದು, ಅದರಲ್ಲಿ ಪ್ರಮುಖವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತಿದೆ. ಅದರಲ್ಲಿ ಅದರ ಉದ್ದೇಶ ಏನಪ್ಪ ಅಂತಂದ್ರೆ, ಗ್ರಾಮೀಣ ಭಾಗದ ಜನರು ಯಾರು ವಲಸೆ ಹೋಗದಂತೆ ತನ್ನದೇ ಗ್ರಾಮದಲ್ಲಿ ಸ್ವಂತ ಉದ್ಯೋಗ ಮಾಡಿಕೊಂಡು ಅವ್ರ ಉದ್ದೇಶ ಆಗಿರ್ತೈತೆ. ಪ್ರತಿ 100 ವರ್ಷಕ್ಕೆ 365 ದಿನಗಳಲ್ಲಿ 100 ದಿನಗಳ ಕಾಲ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ನೀಡಿ ಕೆಲಸ ಕೊಡೋದಂತ ಉದ್ದೇಶ ಆಗಿರ್ತೈತೆ. ಈ ಪ್ರಸ್ತುತ ಏನು 370 ರೂಪಾಯಿ ಮಾನವ ದಿನಗಳನ್ನು ಹೊಂದಿದ್ದು, ತಮ್ಮ ಜಮೀನಲ್ಲಿ ತಾವೇ ಕೆಲಸ ಮಾಡಿಕೊಂಡು ಸಹ ಅದನ್ನು ಮಾನವ ದಿನದಲ್ಲಿ ಪಡೆಯತಕ್ಕಂಥ ಸಹ ಇದರಲ್ಲಿ ಬಹಳ ಅನುಕೂಲವಾದ ವಿಷಯ ಆಗಿರ್ತದೆ. ಇದರಲ್ಲಿ ಇನ್ನು ವೈಯಕ್ತಿಕ ಕಾಮಗಾರಿಗಳು ಓದಿಬೋದು, ಮತ್ತೆ ಕೃಷಿ ಹೊಂಡ, ಮತ್ತೆ ಹಸು ಶೆಡ್ಡು, ಕುರಿ ಶೆಡ್ಡು ಇವೆಲ್ಲವೂ ಸಹ ಮಾಡಬಹುದಾಗಿರ್ತೈತೆ.
ಅದೇ ರೀತಿ ಸಮುದಾಯ ಕಾಮಗಾರಿಗಳು ಅಂತಂದ್ರೆ ಸಿಸಿ ರಸ್ತೆ, ಸಿಸಿ ಚರಂಡಿ, ನಮ್ಮ ದಾರಿ ಇವು ಸಹ ಈ ಮಹಾತ್ಮ ಗಾಂಧಿ ಉದ್ಯೋಗ ಕಾಮಗಾರಿಯಲ್ಲಿ ಅನುಕೂಲ ಪಡ್ತಕ್ಕಂಥ ಉದ್ದೇಶ ಆಗಿರ್ತೈತೆ. ಇದರಲ್ಲಿ ಯಾವುದೇ ರೀತಿ ಕಾಮಗಾರಿಯನ್ನು ಮಾಡ್ಬೇಕಂತಂದ್ರೆ 60-40 ಅನುಪಾತದಲ್ಲಿ ಕಾಮಗಾರಿಗಳು ಮಾಡಬೇಕಾಗಿರ್ತೈತೆ. ಇದರಲ್ಲಿ ಇನ್ನು 60% ಅಂದ್ರೆ ಅದರಲ್ಲಿ ಮಾನವ ದಿನಗೂಲಿ ಓದಿರ್ತಾರೆ 60%, 40% ಮೆಟೀರಿಯಲ್ ಓರಿಯೆಂಟೆಡ್ ಆಗಿರ್ತೈತೆ. ಈ ಪ್ರಸಕ್ತ ಸಾಲಿನಲ್ಲಿ ನಮ್ಗೆ 2025-26ನೇ ಸಾಲಿನಲ್ಲಿ ಒಟ್ಟು 13,350 ಮಾನವ ದಿನಗಳು ಗುರಿಯನ್ನು ನೀಡಿದ್ದು, ಅದನ್ನೇ ನಾವು ಪ್ರೆಸೆಂಟ್ ಈ ಜನವರಿ ತಿಂಗಳ ಅಂತ್ಯಕ್ಕೆ ನಮ್ಗೆ 12,803 ಮಾನವ ದಿನಗಳನ್ನು ಸಂಪೂರ್ಣವಾಗಿ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಅದರಂತೆ ನಾವು 95.90% ಮಾನವ ದಿನಗಳನ್ನು ಸೂಚನೆ ಮಾಡಿರ್ತೇವೆ. ಎಲಿಯೂರು ಗ್ರಾಮ ಪಂಚಾಯಿತಿ 2025-26ನೇ ಸಾಲಿನ ಮೊದಲನೇ ಹಂತದ ಗ್ರಾಮ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಪ್ರಾಧಿಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದಂತಹ ಚನ್ನಹಳ್ಳಿ ಬಿ ರಾಜಣ್ಣರವರು ಮಾತನಾಡಿದರು. ಹೆಂಗ ಓಡಾಡಲ್ಲ ಅಂತ ಹೇಳಿ ಮುಂದೆ ಬರ್ತಾ ಅದೇನಾಗ್ತದೆ ಅಂದ್ರೆ ರೋಡು ಸಿಕ್ಕಲ್ಲ, ಯಾವ್ದು ಸಿಕ್ಕಲ್ಲ, ಅವ್ರ ಮನೆಗೆ ಹೋಗಕ್ಕೆ ದಾರಿನೂ ಸಿಕ್ಕಲ್ಲ. ಆ ಪರಿಸ್ಥಿತಿಗಳು ಈಗ ಆಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇವನ್ನೆಲ್ಲ ಬಗೆಹರಿಸ್ಬೇಕಂದ್ರೆ ಎಲ್ರೂ ಸಹಕಾರ ಬೇಕು. ಈಗ ಪಕ್ಕದಾಗಿರೋ ಸಹಕಾರ ಇಲ್ದಿದ್ರೆ ಇವ್ರ ದಾರಿನೂ ಸಿಕ್ಕಲ್ಲ, ಇವ್ರ ಸಹಕಾರ ಇಲ್ದಿದ್ರೆ ಅವ್ರದ್ದು ದಾರಿನೂ ಸಿಕ್ಕಲ್ಲ. ಇವತ್ತು ಇಲ್ಲಿನ ಬರ್ತಕ್ಕಂಥ ಆದಾಯದಲ್ಲಿ ಏನು ಮಾಡ್ಬೇಕು ಅದು ಮಾಡ್ತಾ ಇದ್ದಾರೆ. ಈಗ ನಮ್ಮ ಆನಂದ್, ಸುನೀಲ್ ಇವರೆಲ್ಲ ಕೂಡ ಪಾಪ ಹೆಣ್ಮಕ್ಳು ಇದೀರಿ, ಇವರೆಲ್ಲ ಇದ್ದಾರೆ ಹೆಣ್ಮಕ್ಳೆಲ್ಲ ಸದಸ್ಯರುಗಳು. ಅವರು ಕೂಡ ಎಲ್ಲ ಜವಾಬ್ದಾರಿ ತಗೊಂಡು ಏನ್ ಬರ್ತಕ್ಕಂಥ ಅನುದಾನದಲ್ಲಿ ಕೂಡ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲೂರಲ್ಲಿ 1,700 ಅಡಿ ಹೋದ್ರೂ ಕೂಡ ನೀರು ಸಿಗ್ತಾ ಇರಲಿಲ್ಲ. ನಾನು ಜಿಲ್ಲಾ ಪಂಚಾಯತಿಗಳಿದ್ದಾಗ ಎಷ್ಟು ಬೋರ್ವೆಲ್ ಹಾಕಿದ್ದೀನಿ, ಓವರ್ ಹೆಡ್ ಟ್ಯಾಂಕ್ ಕೂಡ ಕೊಡಿಸಿದ್ದೀನಿ. ಅಷ್ಟು ನಾವು ಬೋರ್ವೆಲ್ ಹಾಕಿದ್ರು ಕೂಡ 10 ಬೋರ್ವೆಲ್ ಹೊಡೆದ್ರೆ 1 2 ನೀರು ಸಿಗ್ತಾ ಇತ್ತು. ಇವತ್ತು ಏನಾದ್ರೂ ಇಲ್ಲಿ ನೀರು ಸಿಕ್ಕಂತಂದ್ರೆ ನಮ್ಮ ಮಂತ್ರಿಗಳನ್ನ ಕಾರಣ, ಅದ್ರ ಜೊತೆಗೆ ಈರಣ್ಣು, ಸುನಿಲ್ನು, ಮತ್ತೆ ನಮ್ಮ ಆನಂದ್ನು, ತ್ಯಾಗಣ್ಣು, ಚಂದ್ರಪಟ್ಟಣ ಅಶ್ವಥಪ್ಪನು, ಇವರೆಲ್ಲ ಪ್ರಮುಖ ಹೋರಾಟದಿಂದ ಅದು ನಮ್ಮ ಪೀಳಿಗಾಗಿದ್ದಂತ ಮಂಜುನಾಥ ಇದ್ರು, ಆಮೇಲೆ ನಾರಾಯಣ ಸ್ವಾಮಿ, ನಮ್ಮ ವೆಂಕಟೇಶಪ್ಪನು, ಇದು ಪಾಪ ಅವರೆಲ್ಲ ಇದ್ರು. ಆ ಸಂದರ್ಭದಲ್ಲಿ ಕೂಡ ಅವರು ಅಲ್ಲಿಂದ ಕೂಡ ಇಲ್ಲಿ ಕಾಲುವೆ ಮಾಡಿ ಇವತ್ತು ಕಾಲುವೆಯಲ್ಲಿ ನೀರು ಬಿಟ್ಟಿರ್ತಕ್ಕಂಥದ್ದು. ಸುಮಾರು ಒಂದು 20 ಹಳ್ಳಿಗಳಲ್ಲಿ ಕೂಡ ಇವತ್ತು 200-250ಗೆ ನಮ್ಮ ಬೋರ್ವೆಲ್ ಅಲ್ಲಿ ನೀರು ಸಿಗ್ತಾ ಇದೆ, ಬೆಳಗ್ಗೆ ಬೆಳ್ಕೊಂತ ಇದ್ದಾರೆ. ಎಲ್ಲೂರ್ಗ ನಮ್ಗೆ ಯಾವುದೋ ಕೆರೆ ಇರ್ಲಿಲ್ಲ. ಎಲ್ಲೂರಿಗೆ ಹಿಂದೆಯಿಂದ ನಾವು ನೋಡಿದಂತ ಸಂದರ್ಭದಲ್ಲಿ ವಾಕರೆ ಕೆರೆ ಮರವೆ ಹೋದ್ರೆ, ವಾಕರೆ ಕೆರೆಯಿಂದ ಚಂದ್ರಬಣ್ಣ ಕೆರೆಗೆ ಹೋದ್ರೆ ನೀರು ಎಲ್ಲೂರವರೆಗೆ ಸ್ವಲ್ಪ ಈ ಅಂಡರ್ಗ್ರೌಂಡ್ ವಾಟರ್ ಇಂಪ್ರೂವ್ ಆಗ್ತಾ ಇತ್ತು. ಇವತ್ತು ಅದು ಆಗಿದೆ. ಇವತ್ತು ಅಂಡರ್ಗ್ರೌಂಡ್ ವಾಟರ್ ಇಂಪ್ರೂವ್ ಆಗಿದೆ. ಮುಂದಿನ ದಿನಗಳಲ್ಲಿ ಇಲ್ಲೇನೆ ಕೂಡ ಒಂದು ನಾಲೆ ಹೋಗುವಂತ ಸಂದರ್ಭನೂ ಕೂಡ ಹೆಚ್ಚಿನ ಒಳ್ಳೇದು ಬರ್ತಾ ಇದೆ. ಈಗಾಗಲೇ ದೊಡ್ಡಬಳ್ಳಾಪುರ ತಾಲೂಕು ಸಾಸು ಹೋಬಳಿ ಗಂಟ ಬಂದಿದೆ. ಅದು ಮುಂದಿನ ದಿನಗಳಲ್ಲಿ ಅದು ಹಾಗೆ ಆಗ್ತದೆ. ಅದ್ರಾಗ 2ನೇ ಮಾತೆಲ್ಲ ಚಂದ್ರಪಟ್ಟಣ ಕೆರೆಗೆ ಹೆಚ್ಚಿನ ಒಳ್ಳೆ ನೀರು ಬಿಡುವಂಥದ್ದು. ಅದನ್ನ ಈಗಾಗಲೇ ಪಾಯಿಂಟ್ ಕೂಡ ಗುರುತು ಮಾಡಿದ್ದಾರೆ. ಇವತ್ತು ತಾವೆಲ್ಲ ಕೂಡ ಮಾತಾಡಿದ್ದೀರಿ, ಕಷ್ಟ ಸುಖ ಮತ್ತೊಂದು, ಅದ್ರ ಜೊತೆಲಿ ಹೆಲ್ತ್ ಕ್ಯಾಂಪ್ ಏನೋ ಇಟ್ಕೊಂಡಿದ್ದಾರೆ, ಮತ್ತೆ ನಮ್ಮ ಆರೋಗ್ಯದ ಇವರೆಲ್ಲ ಕೂಡ ಇದ್ದಾರೆ. ಅಲ್ಲಿ ಸಾಕಷ್ಟು ಜನ ಬಂದಿದ್ರು, ಹುಡುಗರು ಬಂದಿದ್ರು. ಇಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ತಾವೆಲ್ಲ ಕೂಡ ಕೇಳಿರ್ತಕ್ಕಂಥದನ್ನ ನನಗೂ ಕೂಡ ನಿಜವಾಗ್ಲೂ ಸಂತೋಷ ಆಯ್ತು. ಕಾರಣ ಅಂದ್ರೆ ಕೇಳೋರು ಯಾರನ್ನಿದ್ರೆ ಕೆಲಸ ಮಾಡೋರ್ಕ ಇವತ್ತು ನಾಳೆ ಕೇಳ್ತಾರಪ್ಪ ಅಂತ ಹೇಳಿ ಆದ್ರೂ ಬೈದಿಂದಾದ್ರೂ ಮಾಡಕ್ ಪ್ರಯತ್ನ ಮಾಡ್ತಾರೆ. ಕೇಳೋರು ಇಲ್ಲಾಂದ್ರೆ ಅವ್ರು ಕೆಲಸನೇ ಮಾಡಲ್ಲ, 5 ವರ್ಷ ಖಾಲಿ ಹಂಗೆ ಮುಗಿಸ್ಕೊಂಡು ಹೋಗ್ತಾರೆ. ಆ ರೀತಿ ಆಗೋದು ಬೇಡ ಅಂತ ನೀವು ಎಚ್ಚೆತ್ಕೊಂಡಿದ್ದೀರಿ. ನೀವು ಕೂಡ ಜವಾಬ್ದಾರಿ ಇದೆ. ನೀವು ಓಟ್ ಹಾಕಿರ್ತಕ್ಕಂಥವ್ರು, ಮುಂದೆನೂ ಕೂಡ ಓಟ್ ಹಾಕಂಥವ್ರು. ಆ ದೃಷ್ಟಿಯಿಂದ ತಾವೆಲ್ಲ ಕೂಡ ಎಚ್ಚೆತ್ಕೊಂಡು ಇವತ್ತು ಇದನ್ನ ಈ ಸಭೆಯನ್ನ ಕೂಡ ಅರ್ಥಪೂರ್ಣವಾಗಿ ತಾವೆಲ್ಲ ಕೂಡ ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಕೂಡ
ನಾನು ಎಲಿಯೂರು ಗ್ರಾಮ ಪಂಚಾಯಿತಿ 2025-26ನೇ ಸಾಲಿನ ಮೊದಲನೇ ಹಂತದ ಗ್ರಾಮ ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖಾಧಿಕಾರಿ ಮಹಂತೇಶ್ ಓಲೇಕಾರ್ ಅವರು ಮಾತನಾಡಿದರು. ನಮ್ಮ ಇಲಾಖೆ ಕರ್ತವ್ಯವಾಗಿರುತ್ತದೆ. ನಮ್ಮ ಇಲಾಖೆಯಿಂದ ವಿದ್ಯಾರ್ಥಿ ವೇತನವನ್ನು 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಲಕರಿಗೆ ಪ್ರತಿ ವರ್ಷ 1,000 ರೂಪಾಯಿ, ಬಾಲಿಕೆಯರಿಗೆ 1,100 ರೂಪಾಯಿ, 6ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ 1,150, ಬಾಲಿಕೆಯರಿಗೆ 1,250, 8ನೇ ತರಗತಿ ವಿದ್ಯಾರ್ಥಿಗಳಿಗೆ 1,250, ಬಾಲಕರಿಗೆ 1,350, ಬಾಲಿಕೆಯರಿಗೆ ಹಾಗೂ 9ರಿಂದ 10ನೇ ತರಗತಿಗೆ ಬಾಲಕರಿಗೆ 3,000, ಬಾಲಿಕೆಯರಿಗೆ 3,000 ಇದೆ. ಹಾಗೆ SLCಯಲ್ಲಿ ಅತ್ಯುನ್ನತ ಸ್ಥಾನ ಜಿಲ್ಲೆಗೆ ಪಡೆಯುವಂತಹ SC ಮತ್ತು ST ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಇರುತ್ತೆ. ಹಾಗೆ ಸೆಕೆಂಡ್ PUCಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿಗೆ 20,000 ರೂಪಾಯಿ ಪ್ರೋತ್ಸಾಹಧನ ಬರುತ್ತೆ. ಡಿಗ್ರಿಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳಿಗೆ 25,000 ಬರುತ್ತೆ. ಹಾಗೆ ಮೆಡಿಕಲ್ ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ಸ್ನಾತಕೋತ್ತರ ಪದವಿ ಪ್ರಥಮ ಬಾರಿಗೆ ಪಡೆದಂತ ವಿದ್ಯಾರ್ಥಿಗೆ 35,000 ಬರುತ್ತೆ. ಹಾಗೆ LLB ವಿದ್ಯಾರ್ಥಿಗಳು ಡಿಗ್ರಿ ಮುಗಿಸಿ ಅವರು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪ್ರತಿ ತಿಂಗಳು 10,000 ರೂಪಾಯಿ ಪ್ರೋತ್ಸಾಹಧನ ಕೊಡ್ತೇವೆ. ಎಲಿಯೂರು ಗ್ರಾಮ ಪಂಚಾಯಿತಿ 2025-26ನೇ ಸಾಲಿನ ಮೊದಲನೇ ಹಂತದ ಗ್ರಾಮ ಸಭೆಯಲ್ಲಿ ಆರೋಗ್ಯ ಇಲಾಖೆಯ ಶ್ರುತಿರವರು, CDP ಸುನಿತಾರವರು ಮಾತನಾಡಿದರು. ಮಕ್ಕಳಿಗೆ ಐರನ್ ಅಂಡ್ ಫೋಲಿಕ್ ಮಾತ್ರೆಗಳನ್ನ ಕೊಡ್ತೀವಿ. 1ರಿಂದ 4ನೇ ತರಗತಿ ಮಕ್ಕಳಿಗೆ ಪಿಂಕ್ ಮಾತ್ರೆ ಹಾಗೂ 4ರಿಂದ 9ನೇ ತರಗತಿ ಮಕ್ಕಳಿಗೆ ಬ್ಲೂ ಮಾತ್ರೆಗಳನ್ನ ವಿತರಿಸಲಾಗುತ್ತೆ. ಅದೇ ರೀತಿ ಮಕ್ಕಳಲ್ಲಿ ಜಂತುಹುಳದ ಬಾಧೆಯನ್ನು ನಿರ್ಮೂಲನೆ ಮಾಡಬೇಕು ಅಂದ್ರೆ ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ 0ರಿಂದ 19 ವರ್ಷದ ಒಳಗಿನ ಮಕ್ಕಳಿಗೆ ಜಂತುಹುಳು ಮಾತ್ರೆಯನ್ನ ನಾವು ಮಕ್ಕಳಿಗೆ ಹಾಗೆ ಬೇರೆ ಅಂತ ಹೇಳಿದ್ರೆ ಮಕ್ಕಳಿಗೆ ಕಾಲಕ್ಕೆ ನೀಡುವಂತಹ 10 ವರ್ಷದ ಮಕ್ಕಳಿಗೆ TD ಇಂಜೆಕ್ಷನ್, ಹಾಗೆ 16 ವರ್ಷದವರಿಗೆ TD. ಈ ರೀತಿ ಮಾರಕ ರೋಗಗಳಿಂದ ಮಕ್ಕಳನ್ನ ಬಚಾವ್ ಮಾಡ್ಲಿಕ್ಕೋಸ್ಕರ ಎಲ್ಲಾ ಲಸಿಕೆಗಳನ್ನ ಶಾಲಾ ಮಟ್ಟದಲ್ಲಿ ನಾವು ನೀಡ್ತಾ ಬರ್ತಾ ಇದ್ದೇವೆ. ಮಾಡಿದ್ದಾರೆ. ತುಂಬಾ ಜನ ರೈತ ಬಾಂಧವರು ನಾವಿನ್ನು ರಾಗಿ ಕಟಾವು ಮಾಡಿಲ್ಲ, ಹಾಗೆ ಕ್ಲೋಸ್ ಮಾಡ್ತಿದ್ದಾರೆ ಅಂತ ಇದು ನಮ್ಗೆ ತುಂಬಾ ಕಂಪ್ಲೇಂಟ್ಸ್ ಬಂದ್ಮೇಲೆ ಸೊ DC ಸರ್ಗೆ ನಾವು ಮನವಿ ಸಲ್ಲಿಸಿದಾಗ ಫಸ್ಟ್ ಇದ್ರಲ್ಲಿ ಕೇಳಿದ್ವಿ ನಾವು ಖರೀದಿ ಕೇಂದ್ರದಲ್ಲಿ ಅವ್ರು 90% ಆಗೋದೇ ಇಲ್ಲ ಮೇಡಮ್. 3 ಮಂತ್ಸ್ ಆಲ್ರೆಡಿ ನಾವು ಇಂಡೆಂಟ್ ತಗೊಂಡಿದ್ವಿ, ಇನ್ನೇನು ಜಾನ್ವರಿ ಸ್ಟಾರ್ಟ್ ಮಾಡ್ತೀವಿ. ರಾಗಿ ಯಾರ್ಯಾರು ಇಂಡೆಂಟ್ ಕೊಟ್ಟಿದ್ವಿ ಅವರಿಂದ ಖರೀದಿ ಮಾಡೋದಕ್ಕೆ ಅವರು ಹೇಳೋದು ಈ ಕಾನ್ಸೆಪ್ಟ್ ಅನ್ನ 1 ವರ್ಷ ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳು ಇಂಡೆಂಟ್ ತಗೊಳ್ತಾರೆ. ಈ ವರ್ಷ ಈ 3 ತಿಂಗಳು ತಗೊಂಡ್ರೆ ನೆಕ್ಸ್ಟ್ ವರ್ಷ ಜನವರಿ, ಫೆಬ್ರವರಿ, ಮಾರ್ಚ್ ಆ ತರ ಅವ್ರು ಮೈಂಡಲ್ಲಿ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಈ ಸಲ ರೈತರಿಗೆ ಅದು ಅರಿವು ಇಲ್ಲದಕ್ಕೋಸ್ಕರ ನಾವು DC ಸರ್ಗೆ ಹೇಳಿದ್ವಿ, ಸರ್ ಈ ತರ ಇನ್ನೂ ಎಷ್ಟೋ ಜನ ರೈತರು ಇಂಡೆಂಟ್ ತಗೊಂಡಿಲ್ಲ, ದಯವಿಟ್ಟು ಅವ್ರಿಗೆ ಹೆಲ್ಪ್ ಆಗ್ಬೇಕು ಅಂತ. ನಾವು ಲೆಟರ್ ಕೊಟ್ಟು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಅದೇನಾದ್ರೂ ನಮ್ಗೆ ಮಾಹಿತಿ ಸಿಕ್ಕಿದ್ರೆ ನಾವು ಪ್ರತಿಯೊಂದು ಗ್ರೂಪ್ಗಳಲ್ಲಿ ಮತ್ತೆ ರೈತರಿಗೆ ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಹಾಕೋದಕ್ಕೆ ನಾವು ಅದನ್ನ ವ್ಯವಸ್ಥೆ ಮಾಡ್ತೀವಿ. ಅದೊಂದು. ಮತ್ತೆ PM ಕಿಸಾನ್ ಯೋಜನೆ ಅಡಿ ಯಾರ್ಯಾರು ಮೋದಿ 2,000 ಬಂತಲ್ಲ ಅದಕ್ಕೆಲ್ಲ ಅಪ್ಲೈ ಮಾಡಿದ್ದಾರಲ್ಲ, ದಯವಿಟ್ಟು ಯಾರಿಗಾದ್ರೂ ಅಮೌಂಟ್ ಬರ್ತಾ ಇಲ್ಲ ಅಂದ್ರೆ ರೀಸನ್ ಇಷ್ಟೇ ಆಗಿರುತ್ತೆ. ಒಂದು ಗಂಡ ಹೆಂಡತಿ ಕುಟುಂಬದಲ್ಲಿ ಇಬ್ಬರಿಗೂ ಬರ್ತಾ ಇರುತ್ತೆ, ಸರಿನಾ? ಇಲ್ಲ ಅಂದ್ರೆ ಅವ್ರದ್ದು ಜಮೀನು ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಯಾವ ಸರ್ವೆ ನಂಬರ್ ಕೊಟ್ಟಿರ್ತೀರಲ್ಲ, ಸೊ ಕೋಡಿ ಆಗಿರೋದಾಗ್ಬಿರ್ಬೋದು ಅಥವಾ ಅದು ಹೆಣ್ಮಕ್ಳದಾಗ ಸೇಲ್ ಆಗಿರೋದು, ಆ ರೀತಿ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಮಾತ್ರ ಈ 2 ಕೇಸಸ್ ಅಲ್ಲಿ ಮಾತ್ರ ಅದು ಕ್ಯಾನ್ಸಲ್ ಆಗಿರುತ್ತೆ. ಆ ತರದ್ದು ಯಾವ್ದಾದ್ರು ಇದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ಬನ್ನಿ ಸರ್. ಆ ತರದ್ದು ಯಾವ್ದಾದ್ರು ಇದ್ರೆ ಮತ್ತೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ, ಡಾಕ್ಯುಮೆಂಟ್ಸ್ ತಂದು ಪಾಣಿ ನೀಡೋರು ನಾವು ಅರ್ಜಿ ಹಾಕ್ಬೋದು ಆ PM ಕಿಸಾನ್ ಯೋಜನೆ ಹೇಳಿ ಅಂತಂದ್ರೆ ಅದಕ್ಕಿಲ್ಲ ಗೈಡ್ಲೈನ್ಸ್ ಪ್ರಕಾರ 2018 ಮುಂಚೆ ಯಾರು ಪಾಣಿ ಆಗಿರುತ್ತಲ್ಲ ಅವ್ರದ್ದಾಗುತ್ತೆ. ಈ ಸೈಡ್ ಪಾಣಿಯಲ್ಲಿ ಪೌತಿ ಅಂತ ಇದ್ದು ಸರಿನಾ, ತಂದೆ ತಾಯಿಗೆ ಬರ್ತಾ ಇದ್ದು ಪರವಾಗಿಲ್ಲ, ಯಾರಾದ್ರೂ ಒಬ್ಬರು ಬೇಕಾದ್ರು ನಿಮ್ಮಲ್ಲಿ ಪೌತಿ ಅಂತ ಯಾರ್ದಾದ್ರು ಇದ್ರೆ ಅವ್ರದ್ದು ನಾವು ಅರ್ಜಿ ತಗೊಳ್ತೀವಿ, ಸರಿನಾ? ಅಲ್ಲ ಫಸ್ಟ್ ನಮ್ಗೆ ಬಿಟ್ಟಿದ್ರು ಅದು ಮಾಡೋದಕ್ಕೆ. ಈಗ ನೀವು ಹೊಸದಾಗಿ ನಿಮ್ಮ ಹೆಸರು ಪಾಣಿ ಆಗಿದೆ, ಪೌತಿ ಆಗಿದೆ, ನೀವು ನಮ್ಮಲ್ಲಿ ಬಂದು ಫ್ರೂಟ್ ID, ಫಾರ್ಮರ್ ID ಮಾಡಿಸ್ಕೊಂಡು ಹೋಗಿ ನೀವು ಸೈಬರಲ್ಲಿ ಮಾಡಿಸ್ಬೇಕು. ಸೈಬರಲ್ಲಿ ಮಾಡಿಸಿದಾಗ ಇಮಿಡಿಯೇಟ್ ಬರುತ್ತೆ. ಬಟ್ ಈ ಒಂದು 20 days ಇಂದ PM ಕಿಸಾನ್ ಸೆಂಟ್ರಲ್ ವೆಬ್ಸೈಟ್ ಕ್ಲೋಸ್ ಮಾಡಿದ್ದಾರೆ, ಅದೇನೋ ಇನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಓಪನ್ ಆದ್ಮೇಲೆ ನಾವು ಇವಾಗೆಲ್ಲ ನಾವು ಇದಕ್ಕೆ ಕಳಿಸ್ತಾ ಇದೀವಿ, CSC ಸೆಂಟರ್ಗೆ ಕಳಿಸ್ತಾ ಇದೀವಿ, ಸರಿನಾ? ಈಗ ಇದೇ ಸಂದರ್ಭದಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು, ಅಧಿಕಾರಿಗಳು, ಕೆಲ ಅಧಿಕಾರಿಗಳು ಗೈರು ಹಾಜರಿರುವುದು ಸಭೆಯಲ್ಲಿ ಎದ್ದು ಕಾಣ್ತಾ ಇತ್ತು. ನ್ಯೂಸ್ ಕರ್ನಾಟಕ 1 TV ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.